ಆದ್ರೆ ಇಲ್ಲಿ ರೆಮ್ಯುನರೇಷನ್ ಕೊಡುವಾಗ some important points are required to be kept in mind by the management. Simply paying money is not important. A good environment is required to be created by the management. ಅಲ್ಲಿ ಒಳ್ಳೆ ಒಂದು ವಾತಾವರಣವನ್ನ ಮ್ಯಾನೇಜ್ಮೆಂಟ್ ಸೃಷ್ಟಿಸಿದ್ರೆ ಅವ್ರಿಗೆ ಏನಾಗುತ್ತೆ, ರೆಮ್ಯುನರೇಷನ್ ಜೊತೆಗೆ ಒಂದು ಸೈಕಾಲಜಿಕಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ದೆನ್ ದಟ್ ವಿಲ್ ಹ್ಯಾವ್ ದ ಪಾಸಿಟಿವ್ ಇಂಪ್ಯಾಕ್ಟ್ ಆನ್ ದ ದೇರ್ ವರ್ಕ್. ಇಲ್ಲಿ ಮೆಥಡ್ಸ್ ಆಫ್ ವೇಜ್ ಪೇಮೆಂಟ್, ನಾವು ಅವರಿಗೆ ಏನು ಕೂಲಿ ಕೊಡ್ತೀವಿ ಅಥವಾ ರೆಮ್ಯುನರೇಷನ್ ಏನು ಕೊಡ್ತೀವಿ, ಆ ರೆಮ್ಯುನರೇಷನ್ ಕೊಡುವಂತಹ ಬೇರೆ ಬೇರೆ ಮೆಥಡ್ಗಳಿದ್ದಾವೆ. ಇನ್ ಬ್ರೀಫ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್. ಫಸ್ಟ್ ಒನ್ ಈಸ್ ಟೈಮ್ ರೇಟ್ ಮೆಥಡ್. ಮೊದಲನೇದು ಯಾವುದು? ಟೈಮ್ ರೇಟ್ ಮೆಥಡ್. ಆಸ್ ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್, ಹಿಯರ್ ದ ವೇಜಸ್ ಆರ್ ದ ರೆಮ್ಯುನರೇಷನ್ ಈಸ್ ಪೇಡ್ ಟು ದ ವರ್ಕರ್ಸ್ ಆನ್ ದ ಬೇಸಿಸ್ ಆಫ್ ಟೈಮ್ ಸ್ಪೆಂಟ್ ಬೈ ದೆಮ್ ಇನ್ ದ ಕಂಪನಿ. ಅವರು ಎಷ್ಟು ತಾಸು ಕೆಲಸ ಮಾಡ್ತಾರಲ್ಲ ಆ ತಾಸಿಗೆ ತಕ್ಕಂತೆ, ಆ ಟೈಮ್ಗೆ ತಕ್ಕಂತೆ ಅವ್ರಿಗೆ ಏನ್ ಮಾಡ್ತಾರೆ, ರೆಮ್ಯುನರೇಷನ್ ಅನ್ನ ಸೆಟ್ ಮಾಡ್ತಾರೆ. ಇದಕ್ಕೆ ನಾವೇನಂತ ಕರಿತೀವಿ? ಟೈಮ್ ರೇಟ್ ಸಿಸ್ಟಮ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾವಿಲ್ಲಿ ಎಕ್ಸಾಂಪಲ್ ತಗೊಳ್ಬಹುದು. ಈಗ ಎಕ್ಸ್ ವೈ ಝೆಡ್ ಅಂತ ಒಂದು 3 ವರ್ಕರ್ಸ್ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಈಗ ಎಕ್ಸ್ ಏನ್ ಮಾಡ್ತಾನೆ, ಒಂದು 10 ಅವರ್ಸ್ ಏನ್ ಮಾಡ್ತಾನೆ, ಕಂಪನಿನಲ್ಲಿ ಕೆಲಸ ಮಾಡ್ತಾನೆ. ನೆಕ್ಸ್ಟ್ ಒನ್ ಈಸ್ ವೈ ವಿಲ್ ಸ್ಪೆಂಡ್ 12 ಅವರ್ಸ್ ಇನ್ ದ ಕಂಪನಿ. ನೆಕ್ಸ್ಟ್ ಒನ್ ಈಸ್ ಮಿಸ್ಟರ್ ಝೆಡ್, ಹಿ ವಿಲ್ ವರ್ಕ್ ಓನ್ಲಿ ಫಾರ್ 8 ಅವರ್ಸ್ ಇನ್ ದ ಕಂಪನಿ. ದೆನ್ ಹಿಯರ್ ಸ್ಟ್ಯಾಂಡರ್ಡ್ ರೇಟ್ ಪರ್ ಅವರ್, ಇಲ್ಲಿ ಸ್ಟ್ಯಾಂಡರ್ಡ್ ರೇಟ್ ಏನಿದೆಯಲ್ಲ ಕಂಪನಿ ಫಿಕ್ಸ್ ಮಾಡಿರ್ತಾರೆ. ಅಸ್ಯೂಮ್ ದಟ್ ಸ್ಟ್ಯಾಂಡರ್ಡ್ ರೇಟ್ ಪರ್ ಅವರ್ ಈಸ್ ₹20. ಪ್ರತಿ ತಾಸು, ಒಂದ್ ತಾಸಿಗೆ ಅವನು ಕೆಲಸ ಮಾಡಿದ್ರೆ ಅವನಿಗೆ 20 ರೂಪಾಯಿ ಕೊಡುವಂತಹ ವ್ಯವಸ್ಥೆ ಕಂಪನಿ ಮಾಡಿದೆ ಅಂತ ನಾವು ಇಲ್ಲಿ ಭಾವಿಸೋಣ. ಭಾವಿಸಿದಾಗ ಇಲ್ಲಿ ಎಕ್ಸ್ ಏನ್ ಮಾಡಿದೆ ಅಂದ್ರೆ ಇಲ್ಲಿ 10 ಅವರ್ಸ್ ಹಿ ಹ್ಯಾಸ್ ವರ್ಕ್ ಇನ್ ದ ಕಂಪನಿ. ದಟ್ ಈಸ್ ವೈ ಹಿಯರ್ ಮಿಸ್ಟರ್ ಎಕ್ಸ್ ಈಸ್ ಎಲಿಜಿಬಲ್ ಟು ಗೆಟ್ ಹೌ ಮಚ್? ₹200. ಇವನಿಗೆ ಎಷ್ಟು ಕೊಡ್ಬೇಕಾಗ್ತದೆ? ಈಗ 20 into 10, it comes to how much? Here rupees. Next one is, this fellow is going to work how much? For how many hours he has worked? 12 hours, Mr. X. That is why he is eligible to get how much? 240 rupees. Next one is Mr. Z has worked for how many hours? 8 hours. Therefore, he will get only 160 rupees. Just you can observe here, Mr. X, Y, Z, 3 workers are there. But here standard rate is already fixed by the company. X ಏನ್ ಮಾಡ್ತಾ ಇದ್ದಾನೆ? 10 ತಾಸು ಕೆಲಸ ಮಾಡ್ತಾ ಇದ್ದಾನೆ. 10 ಗಂಟೆ ಕೆಲಸ ಮಾಡಿದ್ರೆ ಅವನಿಗೆ 200 ರೂಪಾಯಿ ಕೊಟ್ರೆ, ಇಲ್ಲಿ Y ಏನ್ ಮಾಡ್ತಾನೆ? 12 ಗಂಟೆ ಕೆಲಸ ಮಾಡ್ತಾ ಇದ್ದಾನೆ. ಅದಕ್ಕಾಗಿ ಅವನದು ರೆಮ್ಯುನರೇಷನ್ ಅಥವಾ ಅವನದು ವೇಜಸ್ ಏನಿದೆಯಲ್ಲ ಹೆಚ್ಚಿಗೆ ಸಿಗ್ತಾ ಇದೆ. ಇದಕ್ಕೆ ನಾವೇನಂತ ಕರಿತೀವಿ? ಟೈಮ್ ರೇಟ್ ಸಿಸ್ಟಮ್ ಅಂತ ಕರಿತೀವಿ. It means here the wages or the payment or remuneration which is given to the workers is decided on the basis of time spent by them. ಅಲ್ಲಿ ಟೈಮ್ ಎಷ್ಟು ಸ್ಪೆಂಡ್ ಮಾಡ್ತಾರೆ ಆ ಬೇಸ್ ಮೇಲೆ ಅವ್ರಿಗೆ ಏನ್ ಮಾಡ್ತಾರೆ, ಇಲ್ಲಿ ರೆಮ್ಯುನರೇಷನ್ ಅನ್ನ ಕೊಡ್ತಾರೆ. ನೆಕ್ಸ್ಟ್ ಒನ್ ಈಸ್, ಇದಕ್ಕೆ ನಾವೇನಂತ ಕರಿತೀವಿ? ಟೈಮ್ ರೇಟ್ ಮೆಥಡ್. ನಿಮ್ಗೆ ಕ್ವಶನ್ ನಲ್ಲಿ ಕೇಳ್ಬೋದು, ವಾಟ್ ಡು ಯು ಮೀನ್ ಬೈ ಟೈಮ್ ರೇಟ್ ಮೆಥಡ್ ಆಫ್ ರೆಮ್ಯುನರೇಷನ್ ಅಂತ. You can write the meaning like this. This is a method where the payment is made to the workers on the basis of time spent by them in the work. Next one is piece rate method anta barutte. Piece rate method. Here this method is applicable only where the payment is made on the basis of number of units manufactured by that particular worker or number of units made by that particular worker. ಒಬ್ಬ ವರ್ಕರ್ ಕೆಲಸ ಮಾಡುವ ಎಷ್ಟು ಉತ್ಪಾದನೆಯನ್ನ ಮಾಡ್ತಾನಲ್ಲ ಆ ಉತ್ಪಾದನೆಗೆ ತಕ್ಕಂತೆ ಏನ್ ಮಾಡ್ತಾರೆ, ಅವರಿಗೆ ಪೇಮೆಂಟ್ ಅನ್ನ ಕೊಡ್ಲಾಗ್ತದೆ. ಜಸ್ಟ್ ವಿಲ್ ಸಿ ಹಿಯರ್ ಎಕ್ಸ್ ಏನ್ ಮಾಡ್ತಾನೆ, ಅಸ್ಯೂಮ್ ದಟ್ 20 ಯೂನಿಟ್ ಗಳನ್ನ ಏನ್ ಮಾಡಿದಾನೆ, ಎಕ್ಸ್ ಮಾಡ್ತಾನೆ. Y ಏನಿದೆಯಲ್ಲ 25 ಯೂನಿಟ್ ಗಳನ್ನ ತಯಾರು ಮಾಡ್ತಾನೆ, ಯೂನಿಟ್ಸ್. ನೆಕ್ಸ್ಟ್ ಒನ್ ಈಸ್ ಮಿಸ್ಟರ್ ಝೆಡ್, ಹಿ ವಿಲ್ ಮೇಕ್ ಓನ್ಲಿ 15 ಯೂನಿಟ್ಸ್. ಎಷ್ಟು ಉತ್ಪಾದನೆ ಮಾಡ್ತಾ ಇದ್ದಾರೆ ಇಲ್ಲಿ? ಉತ್ಪಾದನೆ ನೋಡ್ರಿ, ಇಲ್ಲಿ ವರ್ಕರ್ಗೆ ನಾವು ಡಿಫ್ರೆಂಟ್ ಆಗಿ ನೋಡ್ಬೋದು. ಎಕ್ಸ್ 20 ಯೂನಿಟ್ ತಯಾರು ಮಾಡ್ತಾ ಇದ್ದಾನೆ, Y 25 ಯೂನಿಟ್ ತಯಾರು ಮಾಡ್ತಾ ಇದ್ದಾನೆ, Z ಏನ್ ಮಾಡ್ತಾ ಇದ್ದಾನೆ, 15 ಯೂನಿಟ್ ತಯಾರು ಮಾಡ್ತಾ ಇದ್ದಾನೆ. ಹಿಯರ್ ಇಟ್ ಕ್ಲಿಯರ್ಲಿ ಶೋಸ್ ದಟ್ ಮಿಸ್ಟರ್ Y ಈಸ್ ಮೋರ್ ಎಫಿಷಿಯಂಟ್ ದನ್ ಮಿಸ್ಟರ್ ಎಕ್ಸ್ ಅಂಡ್ ಎಕ್ಸ್ ಈಸ್ ಮೋರ್ ಎಫಿಷಿಯಂಟ್ ದನ್ ಮಿಸ್ಟರ್ Z. ಆದ್ರೆ ಇಲ್ಲಿ Z ಏನಿದೆ ಅಲ್ಲ, ಇವಂದು ಎಫಿಷಿಯನ್ಸಿ ತುಂಬಾ ಕಡಿಮೆ ಇದೆ. ಅದಕ್ಕಾಗಿ ಇಲ್ಲಿ ಪೇಮೆಂಟ್ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಹೇಳಿದ್ರೆ, ಪೇಮೆಂಟ್ ಕಂಪನಿ ಅವರು ಏನ್ ಮಾಡ್ತಾರೆ, ಪ್ರತಿ ಯೂನಿಟ್ಗೆ ಎಷ್ಟು ರೂಪಾಯಿ ಕೊಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಲೆಟ್ ಅಸ್ ಟೇಕ್ ₹10 per unit as the wages which is determined or decided by the company. ಈ ಕಂಪನಿ ಏನ್ ಮಾಡ್ತಾ ಇದೆ, ಇಲ್ಲಿ 10 ರೂಪಾಯಿ ಪ್ರತಿ ಯೂನಿಟ್ಗೆ ಕೊಡಬೇಕಂತ ಡಿಸೈಡ್ ಮಾಡಿದೆ. ಅದಕ್ಕಾಗಿ ಎಕ್ಸ್ ಎಷ್ಟು ತಗೊಳ್ತಾನ್ರಿ ಇಲ್ಲಿ? ಎಕ್ಸ್ ವಿಲ್ ಗೆಟ್ ಹೌ ಮಚ್? ₹200. ನೆಕ್ಸ್ಟ್ ಇವನಿಗೆ ಎಷ್ಟು ಸಿಗತ್ತೆ? ವಾಯ್ಗೆ ₹250 because he has made 25 units.
Next one is Mr. Z will get only rupees 150. This method is called as piece rate method. Piece in the sense here number of units. ಎಷ್ಟು pieces ಅವನು ತಯಾರು ಮಾಡ್ತಾರೆ, ಎಷ್ಟು units ಅನ್ನು ಅವನು ತಯಾರು ಮಾಡ್ತಾನೆ, on the basis of that the wages or the remuneration will be paid to such employees, such workers. This system of wage payment is called as piece rate method ಅಂತ ಕರಿತೀವಿ. Next one is incentive method. Incentive method ಅಂದ್ರೆ ಏನು? What is incentive method? Incentive ಗೆ ನಾವು ಇನ್ನೊಂದು ಹೇಳ್ತೀವಿ. This is a method under which extra bonus will be given to the workers. ಅದಕ್ಕೆ ನಾವು ಇದಕ್ಕೆ ಇನ್ಸೆಂಟಿವ್ ಮೆಥಡ್ ಅಂತ ಕರಿತೀವಿ, ಬಿಕಾಸ್ ಇಟ್ ಇಂಡ್ಯೂಸಸ್ ದ ವರ್ಕರ್ಸ್ ಟು ವರ್ಕ್ ಮೋರ್. ಇಲ್ಲಿ ನಮಗೆ ಗೊತ್ತಿದ್ದ ಹಾಗೆ, ಜಸ್ಟ್ ಯು ಟೇಕ್ ದಿಸ್ ಎಕ್ಸಾಂಪಲ್. here standard rate per unit decided by the company is rupees 10. Okay, fine. Here X has made 20 units and Y 25 units and Z ಏನಿದೆಲ್ಲ 15 units. Then accordingly company has paid the amount. But here actually what happens, the worker who is working hard and making more number of units, he expects some additional reward from the company. ಇಲ್ಲಿ ಯಾವ ವ್ಯಕ್ತಿ ಅವನು ತನ್ನ ಒಳ್ಳೆ ದಕ್ಷತೆಯನ್ನ ತೋರಿಸ್ತಾನೆ, ಯಾವನು ಸಿನ್ಸಿಯರ್ ಆಗಿ ವರ್ಕ್ ಮಾಡ್ತಾನೆ, ಅವನಿಗೆ ಏನಾದ್ರೂ ಎಕ್ಸ್ಟ್ರಾ ಬೆನಿಫಿಟ್ ಕಂಪನಿ ಕೊಟ್ಟದ್ದಾದ್ರೆ ಅವನಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ ಒಂದು ಇಂಟ್ರೆಸ್ಟ್ ಬರುತ್ತೆ. ದೆನ್ ಹಿ ವಿಲ್ ವರ್ಕ್ ಮೋರ್ ಅಂಡ್ ಹಿಸ್ ಎಫಿಷಿಯನ್ಸಿ ಲೆವೆಲ್ ವಿಲ್ ಆಲ್ಸೋ ಇನ್ಕ್ರೀಸ್. ಅದಕ್ಕಾಗಿ ಇನ್ ಆರ್ಡರ್ ಟು ಇಂಡ್ಯೂಸ್ ಸಚ್ ವರ್ಕರ್ಸ್ ಟು ವರ್ಕ್ ಮೋರ್ ಇನ್ ದ ಕಂಪನಿ, ಇನ್ಸೆಂಟಿವ್ ಮೆಥಡ್ ಈಸ್ ಇಂಪ್ಲಿಮೆಂಟೆಡ್. ಇಲ್ಲಿ ಇನ್ಸೆಂಟಿವ್ ಮೆಥಡ್ ಅಂತ ಹೇಳಿದ್ರೆ ಇಲ್ಲಿ ಎಕ್ಸ್ಟ್ರಾ ಬೋನಸ್ ಕೊಡ್ಲಾಗ್ತದೆ ವರ್ಕರ್ಗೆ. Extra bonus will be given to the workers. I will take one simple example here in order to clear this doubt. Assume that on the time rate system we are making the payment to the workers. A, B, C ಅಂತ ಮೂರು ಕೆಲಸ ಮಾಡೋರು ಇದ್ದಾರೆ. On the basis of time, daily wages ನಾವು ಇಲ್ಲಿ ಇವರಿಗೆ ಕೊಡ್ಲಿಕ್ಕೆ ಡಿಸೈಡ್ ಮಾಡಿದೀವಿ. daily wages ಅಂತ ಹೇಳಿದ್ರೆ assume rupees 800 will be given if they spend 8 hours of time in the workplace. 8 ತಾಸು ಅವ್ರದ್ದು ಕೆಲಸ ಮಾಡಿದ್ರೆ, if they work for 8 hours and all these workers are eligible to get rupees 800 each. ಪ್ರತಿಯೊಬ್ಬರಿಗೆ 800 ರೂಪಾಯಿ ಕೊಡಬೇಕು ಅಂತ ನಾವೇನ್ ಮಾಡ್ತೀವಿ, ಡಿಸೈಡ್ ಮಾಡಿ ಮೂರು ವರ್ಕರ್ಸ್ಗೆ ಕೆಲಸ ಹಚ್ತೀವಿ. ಬಟ್ ಹಿಯರ್ ಆಕ್ಚುಲಿ ವಾಟ್ ಹ್ಯಾಪನ್ಸ್, here Mr. A will manufacture more units compared to other workers. ಇವನ್ ಏನ್ ಮಾಡ್ತಾನೆ, ಒಂದು 80 ಯೂನಿಟ್ ತಯಾರು ಮಾಡ್ತಾನೆ ಅಂತ ನಾವು ಭಾವಿಸೋಣ. Next one is this fellow will manufacture 60 units and Mr. C will make 50 units. ಇಲ್ಲಿ ನಾವು ಮೂರು ವರ್ಕರ್ಸ್ಗೆ ನೋಡಿದಾಗ ಇವನು ಹೆಚ್ಚಿಗೆ ಉತ್ಪಾದನೆ ಮಾಡ್ತಾ ಇದ್ದಾನೆ, ಬಿ ಮತ್ತು ಸಿ ಗಿಂತ ಹೆಚ್ಚಿಗೆ ಉತ್ಪಾದನೆ ಮಾಡ್ತಾ ಇದ್ದಾನೆ, ಅಂಡ್ ಬಿ ಏನ್ ಮಾಡ್ತಾ ಇದ್ದಾನೆ, ಸಿ ಗಿಂತ ಹೆಚ್ಚಿಗೆ ಉತ್ಪಾದನೆ ಮಾಡ್ತಾ ಇದ್ದಾನೆ. ಬಟ್ assume that we are paying the same amount of rupees 200 to all these workers. What happens here? Mr. A will start thinking, why should I work more? Because I am not getting any extra remuneration or extra benefit from the company. Why should I put my efforts? Why should I more work? ಅದಕ್ಕಾಗಿ ಇಲ್ಲಿ ಏನಾಗುತ್ತೆ, the efficiency level of the workers will start going down. This is a what you call a negative aspect in the management. ಅದಕ್ಕಾಗಿ ಇಲ್ಲಿ ಮ್ಯಾನೇಜ್ಮೆಂಟ್ ಏನ್ ಮಾಡ್ಬೇಕಂತ ಹೇಳಿದ್ರೆ, the management has to study all the workers who are working in the undertaking and reward them as per their efficiency. In case if the reward is not given by considering their efficiency level, then even the efficient worker will start reducing his what you call units. ಇಲ್ಲಿ 80 ಯೂನಿಟ್ ತಯಾರು ಮಾಡ್ತಾ ಇದ್ರೆ ನೆಕ್ಸ್ಟ್ ಏನ್ ಮಾಡ್ತಾನೆ, ಏನಪ್ಪಾ ಇಲ್ಲಿ ಸೀನು 50 ಯೂನಿಟ್ ಗಳನ್ನ ತಯಾರು ಮಾಡಿ 800 ತಗೊಳ್ತಾ ಇದ್ದಾನೆ, why should I make 80 units? Then this Mr. B will also start thinking, why should I make 60 units ಅಂತ. That is why here production ಏನಿದೆ ಇಲ್ಲಿ actually total ಎಷ್ಟಾಗಿದ್ದಾರೆ, total output by 3 workers 190 units they have manufactured or they have made. But here if the same remuneration is given to all the workers ignoring their efficiency level, then the total output may fall to 150 units, because all see Mr. A will also make only 50 units, B will also make 50 units. Like this the output ಏನಾಗುತ್ತೆ ಕಂಪನಿದು ಕಡಿಮೆ ಆಗುವಂತ ಸಾಧ್ಯತೆಗಳು ಇರ್ತವೆ. ಅದಕ್ಕಾಗಿ in order to boost the morale of the workers who are working in the undertaking, it is necessary for the management to take wise decisions. In case if the management ignores this aspect, that will have a negative impact on the output. Not only on the output, the efficiency level when decreases, the such workers
such workers lose, not only, see, when the efficiency level decreases, then that will have a negative impact even on the quality of the product. ಅಲ್ಲಿ ಕ್ವಾಲಿಟಿ ಏನಿದೆ ಅಲ್ಲ, ಕ್ವಾಲಿಟಿ ಮೇಲೆಯೂ ಸಹ ಅದರದ್ದು ನೆಗೆಟಿವ್ ಪರಿಣಾಮ ಬೀರ್ತದೆ ಎಂಬ ಅಂಶವನ್ನು ನಾವಿಲ್ಲಿ ಗಮನಿಸಬಹುದು. ಅದಕ್ಕಾಗಿ ಇಲ್ಲಿ ಕಂಪನಿ ಏನಾದ್ರು ಎ ವರ್ಕ್ ಮಾಡ್ತಾ ಇದ್ದಾನೆ, ಎಷ್ಟು 80 ಯೂನಿಟ್ಸ್ ಅವನು ತಯಾರು ಮಾಡ್ತಾ ಇದ್ದಾನೆ, ಇವನಿಗೆ ಏನಾದ್ರೂ ಎಕ್ಸ್ಟ್ರಾ ಯೂನಿಟ್ಸ್ ಏನೋ ಅವನು ಇದು ಮಾಡ್ತಾ ಇದ್ದಾನೆ, ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾನೆ, ಅದನ್ನ ಗಮನಿಸಿ ಒಂದು ಎಕ್ಸ್ಟ್ರಾ ರೆಮ್ಯುನರೇಷನ್ ಅನ್ನ ಕಂಪನಿ ಕೊಟ್ಟದ್ದಾದ್ರೆ ಆ ಎಕ್ಸ್ಟ್ರಾ ಬೆನಿಫಿಟ್ ಗೆ ನಾವು ಏನಂತ ಕರಿತೀವಿ, ಇಲ್ಲಿ ಬೋನಸ್ ಅಂತ ಕರಿತೀವಿ. Therefore, some experts, they have developed some formulas how to calculate this incentive, additional benefit which is to be given to the workers. ಅವ್ರು ಏನ್ ಮಾಡಿದ್ದಾರೆ, ಡಿಫ್ರೆಂಟ್ ಫಾರ್ಮುಲಾಸ್ ಅನ್ನ ಡೆವಲಪ್ ಮಾಡಿದ್ದಾರೆ. See, in case of I will take one simple example here in order to explain the incentive method. ಒಂದು ಇನ್ಸೆಂಟಿವ್ ಮೆಥಡ್ ತಗೊಳ್ತೀನಿ ನಾನು ಸಿಂಪಲ್ ಆಗಿ. ಇದಕ್ಕೆ ನಾವು ಹಾಲ್ಸೆ ಮೆಥಡ್ ಅಂತ ಕರಿತೀವಿ. ಹಾಲ್ಸೆ ಮೆಥಡ್. ಹಾಲ್ಸೆ ಅನ್ನೋ ಒಬ್ಬ ವ್ಯಕ್ತಿ ಇವ್ ಏನ್ ಮಾಡಿದ್ದಾನೆ, ಒಂದು ಮೆಥಡ್ ಅನ್ನ ಡೆವಲಪ್ ಮಾಡಿದ್ದಾನೆ. ವೇಜಸ್ ಏನಿದೆಯಲ್ಲ ವರ್ಕರ್ಸ್ಗೆ ಅವರ ಯೋಗ್ಯತೆಗೆ ತಕ್ಕಂತೆ ಕೊಡಬೇಕು, ಆಮೇಲೆ ಅವನಿಗೆ ಎಷ್ಟು ಬೋನಸ್ ಕೊಡಬೇಕು ಎಂಬುದನ್ನ ಒಂದು ಫಾರ್ಮುಲಾವನ್ನು ಏನ್ ಮಾಡಿದ್ದಾನೆ, ಡೆವಲಪ್ ಮಾಡಿದ್ದಾನೆ. ವಾಟ್ ಹಿ ಸೇಸ್, the time taken by the employee ಏನಿದೆಯಲ್ಲ, in order to complete the work, time taken ತಗೊಳ್ಬೇಕು. ಆಮೇಲೆ ವಾಟ್ ಎವರ್ ದ ವೇಜ್ ರೇಟ್ ವಿಲ್ ಬಿ ದೇರ್ ಪರ್ ಅವರ್, ರೇಟ್ ಪರ್ ಅವರ್ ಅದನ್ನ ತಗೊಳ್ಬೇಕು. ಅಸ್ಯೂಮ್ ದಟ್ ಮಿಸ್ಟರ್ ಎ ಏನ್ ಮಾಡಿದಾನೆ, ಮಿಸ್ಟರ್ ಎ ಹಿ ಹ್ಯಾಸ್ ವರ್ಕ್ಡ್ ಫಾರ್ 10 hours. 10 hours ಏನ್ ಮಾಡಿದಾನೆ, ಕೆಲಸ ಮಾಡಿದಾನೆ. ರೇಟ್ ಪರ್ ಅವರ್ ಎಷ್ಟಿದೆ, ಒಂದು 10 rupees ಅಂತ ತಗೊಂಡಾಗ ಇಲ್ಲಿ 100 rupees ಇವನಿಗೆ ಏನ್ ಕೊಡ್ಬೇಕಾಗ್ತದೆ, ನಾವು ವೇಜಸ್ ಅನ್ನ ಕೊಡ್ಬೇಕಾಗ್ತದೆ. ಬಟ್ ಸಮ್ಟೈಮ್ಸ್ ವಾಟ್ ಹ್ಯಾಪನ್ಸ್, ದ ವರ್ಕರ್ ಮೇ ಕಂಪ್ಲೀಟ್ ದ ಅಸೈನ್ಡ್ ಟಾಸ್ಕ್ ವಿತಿನ್ ದ ಸ್ಟ್ಯಾಂಡರ್ಡ್ ಅವರ್ಸ್ ಸೆಟ್ ಬೈ ದ ಕಂಪನಿ. ಇಲ್ಲಿ ಕಂಪನಿ ಏನ್ ಮಾಡಿದೆ, 10 hours ಅಂತ ಒಂದು ಟೈಮ್ ಕೊಟ್ಟಿದೆ ಅಂತ ಹೇಳಿದ್ರೆ, ಅವನು ಬಿ ಏನ್ ಮಾಡ್ತಾನೆ ಗೊತ್ತಾ, ಸೇಮ್ ವರ್ಕ್ ಒಂದು 8 hours ನಲ್ಲಿ ಕಂಪ್ಲೀಟ್ ಮಾಡಿಬಿಡ್ತಾನೆ. ಇನ್ ಹೌ ಮೆನಿ ಅವರ್ಸ್, ವಿತಿನ್ 8 hours, 8 ತಾಸಿನಲ್ಲಿ ಆ ಕೆಲಸವನ್ನ ಕಂಪ್ಲೀಟ್ ಮಾಡಿಬಿಡ್ತಾನೆ ಬಿ. ಈ 8 hours ನಲ್ಲಿ ಅವನು ಕಂಪ್ಲೀಟ್ ಮಾಡಿದ್ರೆ ಅವನಿಗೆ ರೆಮ್ಯುನರೇಷನ್ ಎಷ್ಟು ಕೊಡ್ತೀರಾ ನೀವು, ಈಗ 8 into 10 ಅಂತ ಹೇಳಿದ್ರೆ ಎಷ್ಟು ಬಂತು, ಇವನಿಗೆ 80 rupees ಬಂತು. 80 rupees ಬಂತು. ಆದ್ರೆ ಇದ್ರ ಜೊತೆಗೆ ಇವನಿಗೆ ಏನ್ ಮಾಡ್ಬೇಕಾಗ್ತದೆ, ಟೈಮ್ ಎಷ್ಟು ಅವನು ಸೇವ್ ಮಾಡಿದಾನಲ್ಲ, ಟೈಮ್ ಎಷ್ಟು ಸೇವ್ ಮಾಡಿದಾನೆ ಅವನು, 2 hours ಟೈಮ್ ಸೇವ್ ಮಾಡಿದಾನೆ. ಈಗ 2 hours ಸೇವ್ ಮಾಡಿದ್ರೆ 2 hoursಗೂ ಸಹ ಪ್ರತಿ ಯೂನಿಟ್, ಪ್ರತಿ ಅವರ್ಗೆ ಎಷ್ಟಿದೆ, ಇಲ್ಲಿ ₹10 ಇದೆ, 20 rupees ಬರುತ್ತೆ ಇದು ಅವನು ಸೇವ್ ಮಾಡಿದಂತ ಟೈಮ್ಗೆ. ಅದಕ್ಕಾಗಿ ಇಲ್ಲಿ ಹಾಫ್ ಆಫ್ ಟೈಮ್ ಸೇವ್ಡ್, ಇಲ್ಲಿ ಟೈಮ್ ಎಷ್ಟು ಸೇವ್ ಮಾಡಿದಾನೆ ಅವನು, 2 hours ಸೇವ್ ಮಾಡಿದಾನೆ. ಫಾರ್ 2 hours ಹೀಸ್ ದ ವೇಜಸ್ ಕಮ್ಸ್ ಟು ₹20, ಇಲ್ಲಿ 20 ರೂಪಾಯಿ ಬರುತ್ತೆ ಅವನು ಟೈಮ್ ಸೇವ್ ಮಾಡಿದ್ದಕ್ಕೆ. ಅದರದ ಅರ್ಧವನ್ನ ಅವನಿಗೆ ಏನ್ ಮಾಡಬೇಕು, ಕೊಡ್ಬೇಕಾಗ್ತದೆ. 80 ಪ್ಲಸ್ ಎಷ್ಟಾಗತ್ತೆ, ಇಲ್ಲಿ 80 ಪ್ಲಸ್ 10, ಹಿ ವಿಲ್ ಗೆಟ್ ₹90. ಇಲ್ಲಿ ಒಂದು ಗಮನಿಸುವಂತಹ ವಿಷಯ ಏನಿದೆ ಅಂತ ಹೇಳಿದ್ರೆ, ದಿಸ್ ಫೆಲೋ ಮಿಸ್ಟರ್ ಬಿ is more efficient as compared to A, because Mr. A has completed the same work by taking 10 hours, but this fellow has completed the work within 8 hours. ಅವನು ಏನ್ ಮಾಡಿದಾನೆ, 8 hour ನಲ್ಲಿ ಏನ್ ಮಾಡಿದಾನೆ, ಈ ಕೆಲಸವನ್ನ ಕಂಪ್ಲೀಟ್ ಮಾಡಿದಾನೆ. ಅದಕ್ಕಾಗಿ ದಿಸ್ ಫೆಲೋ ವಿಲ್ ನಾಟ್ ಗೆಟ್ ಓನ್ಲಿ ₹80, ಅವನಿಗೆ 80 ಮಾತ್ರ ಕೊಡೋದಿಲ್ಲ. ಬಿಕಾಸ್ ಅಂಡರ್ ದ ಟೈಮ್ ರೇಟ್ ಸಿಸ್ಟಮ್ ಏನ್ ಕೊಡ್ತಾ ಇದ್ದಾರೆ, ಪ್ರತಿ ತಾಸಿಗೆ ಅವನಿಗೆ 10 ರೂಪಾಯಿ ಕೊಡ್ಬೇಕಂತ ಕಂಪನಿದು ಡಿಸಿಷನ್ ಇದೆ. ಅದಕ್ಕಾಗಿ ಇಲ್ಲಿ ಇವನಿಗೆ 80 rupees ಕೊಡಲಾಗುದಿಲ್ಲ. ಆ 80 ಜೊತೆಗೆ ಅವನ್ ಏನ್ ಮಾಡ್ತಾನೆ, 10 rupees he will get extra payment. ಅಂದ್ರೆ ಇವನ್ಗೆ ಎಷ್ಟಾಯ್ತು, 90 rupees he will get. ಇಲ್ಲಿ ಟೈಮ್ ಸೇವ್ ಮಾಡಿದ್ದಾನೆ ಅವನು 2 hours. ಅಗೇನ್ ಹಿ ಕ್ಯಾನ್ ವರ್ಕ್ 2 hours ಇನ್ ದ ಕಂಪನಿ. ಅದು 2 hours ಮತ್ತೆ ವರ್ಕ್ ಮಾಡಿದ್ರೆ ಅವನಿಗೆ ಮತ್ತೆ ಎಷ್ಟು ಬರುತ್ತೆ, ಅಲ್ಲಿ ಒಂದು 20 rupees ಬರುತ್ತೆ. ಅದಕ್ಕಾಗಿ ಇಲ್ಲಿ ಅವನದು ಪೇಮೆಂಟ್ ಎಷ್ಟಾಗುತ್ತೆ, 110 ಆಗುತ್ತೆ ಕಂಪೇರ್ಡ್ ಟು ದಿಸ್ ಫೆಲೋ. ಅಂದ್ರೆ 10 rupees ಅವನಿಗೆ ಏನ್ ಸಿಗ್ತಾ ಇದೆ, ಇಲ್ಲಿ ಎಕ್ಸ್ಟ್ರಾ ಬೋನಸ್ ಸಿಗ್ತಾ ಇದೆ. ಇಟ್ ಕ್ಲಿಯರ್ಲಿ ಶೋಸ್ ದಟ್ the efficient worker is rewarded on the basis of his efficiency. This is the method which is followed by Halsey. Halsey anta obba expert idane. He has developed this method. What he says, first you have to calculate the wages on the basis of time spent by the worker. ಆಮೇಲೆ ಎಷ್ಟು ಅವನು ಟೈಮ್ ಸೇವ್ ಮಾಡಿದಾನಲ್ಲ, ಆ ಟೈಮ್ ಸೇವ್ ಮಾಡಿದ್ರ ಅರ್ಧ 50% of that has to be given as bonus. This is called as Halsey method. ಈಗ ಮತ್ತೊಂದು ಬರುತ್ತೆ, that is called Rowan's method ಅಂತ. We will take up the problems in the next class. Just to try to understand the concept here.
ಈಗ ಇನ್ನೊಬ್ಬ ಬರ್ತಾನೆ, he is called as ರೋವನ್ಸ್ ಮೆಥಡ್ ಅಂತ ಬರುತ್ತೆ. ರೋವನ್ಸ್ ಮೆಥಡ್. ರೋವನ್ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ಇಫ್ ದ ವರ್ಕ್ ಈಸ್ ಕಂಪ್ಲೀಟೆಡ್ ವಿತ್ ಇನ್ ಸ್ಟ್ಯಾಂಡರ್ಡ್ ಅವರ್ಸ್, ಈಗ ಎ ಅನ್ನುವಂತಹ ವ್ಯಕ್ತಿ ಒಂದು 8 ಅವರ್ಸ್ ಸ್ಟ್ಯಾಂಡರ್ಡ್ ಟೈಮ್ ಕಂಪನಿ ಫಿಕ್ಸ್ ಮಾಡಿದೆ. ಆ 8 ಅವರ್ಸ್ ಅವನು ವರ್ಕ್ ಮಾಡಿ ಅಸ್ಯೂಮ್ ₹10 per ಯೂನಿಟ್ ಅವನು ಏನ್ ಮಾಡಿದ್ದಾನೆ, 10 per hour ಕೊಟ್ಟಿದ್ದಾರೆ ಇಲ್ಲಿ. 10 per hour ಅಂತ ಹೇಳಿದ್ರೆ he is going to get ₹80. ಎ ಏನ್ ಮಾಡಿದ್ದಾನೆ ಇಲ್ಲಿ, ಕಂಪನಿನಲ್ಲಿ 8 ಅವರ್ಸ್ ಒಂದು ಸ್ಟ್ಯಾಂಡರ್ಡ್ ಟೈಮ್ ಫಿಕ್ಸ್ ಮಾಡಿದ್ದಾರೆ ಕಂಪನಿಯವರು. ಆ 8 ಅವರ್ಸ್ ಅವನು ಕೆಲಸ ಮಾಡಿದ್ದಾನೆ. ಪ್ರತಿ ಅವರಿಗೆ ಅವನಿಗೆ ಎಷ್ಟು ಕೊಡಬೇಕು, ₹10 ಕೊಡಬೇಕಂತ ಡಿಸೈಡ್ ಮಾಡಿದ್ದಾರೆ. ಅದಕ್ಕಾಗಿ ಅವನ್ ಏನ್ ಮಾಡ್ತಾನೆ ಇಲ್ಲಿ, ₹80 ತಗೊಳ್ತಾನೆ. ಆದ್ರೆ ಬಿ ಅನ್ನುವಂತಹ ವ್ಯಕ್ತಿ ಅದೇ ಕೆಲಸವನ್ನ 6 ಅವರ್ಸ್ ನಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದಾನೆ. ಟ್ರೈ ಟು ಅಂಡರ್ಸ್ಟ್ಯಾಂಡ್. 6 ಅವರ್ಸ್ ನಲ್ಲಿ ಕಂಪ್ಲೀಟ್ ಮಾಡ್ತಾನೆ. ಈಗ 6 ಅವರ್ಸ್ ನಲ್ಲಿ ಕಂಪ್ಲೀಟ್ ಮಾಡಿದ್ರೆ ಅವನಿಗೆ ಪ್ರತಿ ತಾಸಿಗೆ, ಪ್ರತಿ ಅವರ್ಗೆ ಎಷ್ಟು ಕೊಡ್ಬೇಕಾಗ್ತದ್ರಿ ರುಪೀಸ್? ಎಷ್ಟು ಕೊಡಬೇಕು? ₹10 ಕೊಡ್ಬೇಕಾಗ್ತದೆ. ದಟ್ ಈಸ್ ವೈ ಹಿ ವಿಲ್ ಗೆಟ್ ಹೌ ಮಚ್? ₹60. ಬಟ್ ಇನ್ ಅಡಿಷನ್ ಟು ದಿಸ್ he is also going to get ಬೋನಸ್. ಆದ್ರೆ ಇಲ್ಲಿ ಹಾಲ್ಸೆ ಮೆಥಡ್ ನಲ್ಲಿ ಏನ್ ಕೊಡ್ತಾ ಇದೀವಿ ನಾವು, 50% ಆಫ್ ದ ವೇಜಸ್ ಆಫ್ ಟೈಮ್ ಸೇವ್ಡ್. ಅವನು ಏನು ಟೈಮ್ ಉಳಿಸಿದ್ದಲ್ಲ ಅದರ ಮೇಲೆ ಏನು ಕೂಲಿ ಬರುತ್ತೆ, ವೇಜಸ್ ಬರುತ್ತೆ, ಅದರದ ಅರ್ಧವನ್ನ ಅವನಿಗೆ ಬೋನಸ್ ಆಗಿ ಕೊಡ್ತಿದ್ದೀವಿ. ಆದ್ರೆ ಇಲ್ಲಿ ಏನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇವನು ಏನ್ ಹೇಳ್ತಾನೆ, 60, ಈಗ 6 ಅವರ್ಸ್ ಟೈಮ್ ಸ್ಪೆಂಡ್ ಮಾಡಿದ್ದಾನೆ. ಟೈಮ್ ಟೇಕನ್ ಬೈ ದ ವರ್ಕರ್ ಈಸ್ 6 ಅವರ್ಸ್ ಅಂಡ್ ಪರ್ ಅವರ್ ಎಷ್ಟು ಕೊಡ್ಬೇಕಂತ ಕಂಪನಿ ಡಿಸೈಡ್ ಮಾಡಿದೆ, ₹10 per hour. ದಟ್ ಈಸ್ ವೈ ₹60 ಬರುತ್ತೆ. ಪ್ಲಸ್ ಇದರ ಜೊತೆಗೆ ಅವನಿಗೆ ಏನ್ ಕೊಡ್ಬೇಕಾಗ್ತದೆ, ಬೋನಸ್. ಇಲ್ಲಿ ಬೋನಸ್ ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಹೇಳಿದ್ರೆ, ವಾಟ್ ಎವರ್ ಟೈಮ್ ಹಿ ಹ್ಯಾಸ್ ಸೇವ್ಡ್ ದಟ್ ಹ್ಯಾಸ್ ಟು ಬಿ ಟೇಕನ್ ಹಿಯರ್. ನೆಕ್ಸ್ಟ್ ಟೈಮ್ ಏನಿದೆಯಲ್ಲ, ಸ್ಟ್ಯಾಂಡರ್ಡ್ ಟೈಮ್ ಫಿಕ್ಸ್ಡ್ ಬೈ ದ ಕಂಪನಿ ಇಸ್ ಟು ಬಿ ಟೇಕನ್. ಇನ್ ಪ್ರಪೋರ್ಷನ್ ಟು ದಟ್ ದೆನ್ ವಾಟ್ ಎವರ್ ಹಿಸ್ ವೇಜಸ್, ಇವೊಂದು ವೇಜಸ್ ಎಷ್ಟು ಬಂದಿದೆ, ಟೋಟಲ್ ₹60 ಬಂದಿದೆ. ಆ ₹60 ಎಷ್ಟು ಕೊಡಬೇಕು, 2/8. In the sense we have to simplify it. 1/4 ಬರುತ್ತೆ. 4 1 4, 4 5 20. Then here he is going to get ₹75 as his wages. What we need to do is, ಇಲ್ಲಿ ಬಹಳ ಸಿಂಪಲ್ ಇದೆ. ನಾವು ಇಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ, ಟೈಮ್ ಸೇವ್ ಮಾಡಿದ್ದು ತಗೊಳ್ಬೇಕು, ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಟೈಮ್ ಸೆಟ್ ಬೈ ದ ಕಂಪನಿ. ಈ ಪ್ರಪೋರ್ಷನ್ ನಲ್ಲಿ, ಈ ರೇಷನ್ ನಲ್ಲಿ ನಾವು ಏನ್ ಮಾಡ್ಬೇಕಾಗ್ತದೆ, ಅವನಿಗೆ ಬೋನಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಬಹಳ ಸರಳ ಇದೆ, ವೆರಿ ಸಿಂಪಲ್ ಆಸ್ಪೆಕ್ಟ್. ವಾಟ್ ಹಾಲ್ಸೆ ಸೇಸ್ 50% ಆಫ್ ದ ವೇಜಸ್ ಆಫ್ ಟೈಮ್ ಸೇವ್ಡ್, ಅದ್ರ ಮೇಲೆ 50% ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಹೇಳ್ತಾನೆ, ಹಾಫ್ ಅಂತ ಹೇಳ್ತಾನೆ. ಆದ್ರೆ ಇವನ್ ಏನ್ ಹೇಳ್ತಾನೆ, ವಾಟ್ ಎವರ್ ದ ವೇಜಸ್ ಹಿ ಹ್ಯಾಸ್ ಅರ್ನ್ಡ್ ಬೈ ವರ್ಕಿಂಗ್ ದೇರ್, ಟೈಮ್ ಏನ್ ತಗೊಂಡು ಅವನು ಏನ್ ವರ್ಕ್ ಮಾಡಿದ್ದಾನೆ, ಟೈಮ್ ಟೇಕನ್ ಎಷ್ಟಿದೆ ಒಂದು 6 ಅವರ್ಸ್, ₹10 ಅಂತ ಹೇಳಿದ್ರೆ ₹60 ಬರುತ್ತೆ. ಇದರದ್ದು 2/8 ಅಂತ ಹೇಳಿದ್ರೆ 2 ಅವರ್ಸ್ ಟೈಮ್ ಸೇವ್ಡ್ ಅಂಡ್ ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಟೈಮ್. ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅವನಿಗೆ ಎಷ್ಟು ಸಿಗುತ್ತೆ, ಇಲ್ಲಿ ₹75 he is going to get. But you can't say that, see sir, Mr. A is getting ₹80 and Mr. B being efficient worker he is getting 75. You know, it is not like that, because here he has saved 2 hours. ಇಲ್ಲಿ 2 ತಾಸು ಇವನು ಸೇವ್ ಮಾಡಿದ್ದಾನೆ. ಈ 2 ತಾಸು ಮತ್ತೆ ಕೆಲಸ ಮಾಡಿದ್ರೆ ಅವನಿಗೆ ಎಷ್ಟು ಸಿಗುತ್ತೆ, ಇಲ್ಲಿ ₹20 ಸಿಗುತ್ತೆ. ಇನ್ ಅಡಿಷನ್ ಟು ದಿಸ್ 75 he is going to get again ₹20. ಇದರಲ್ಲಿ ಅವನು ವೇಜಸ್ ಎಷ್ಟಾಗುತ್ತೆ, ಇಲ್ಲಿ ಟೋಟಲ್ 95 ಆಗುತ್ತೆ. ಆಸ್ ಪರ್ ರೋವನ್ಸ್ ಮೆಥಡ್. It clearly proves that the worker is not only going to get the regular wages, if he is efficient, he is going to take extra wages on the basis of time saved. Halsey says 50% of the what you call time saved ಮೇಲೆ in wages ಬರುತ್ತೆ ಅದರದು. And the next one is Mr. Rowan. He says, you know, here in this example, 2/8 of the regular wages, ₹60, ಅದಕ್ಕೆ ಎಷ್ಟು ಬರುತ್ತೆ, ₹15 ಬರುತ್ತೆ. This is the way how we need to calculate the wages under Halsey method. Then one more next important method is there, that is called FW Taylor, the scientific ಏನಿದೆಯಲ್ಲ ಮ್ಯಾನೇಜ್ಮೆಂಟ್ ಡೆವಲಪ್ ಮಾಡಿದಂತಹ ವ್ಯಕ್ತಿ. what he says, he has set the differential piece rate system ಅಂತ ಅವನು ಏನ್ ಮಾಡಿದ್ದಾನೆ, ಡಿಸೈಡ್ ಮಾಡಿದ್ದಾನೆ. ದಟ್ ಆಲ್ಸೋ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್. ಅದ್ರದ್ದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ರಿ. ಇನ್ ದ ನೆಕ್ಸ್ಟ್ ಕ್ಲಾಸ್ ವಾಟ್ ಐ ಆಮ್ ಗೋಯಿಂಗ್ ಟು ಡೂ, ಐ ಆಮ್ ಗೋಯಿಂಗ್ ಟು ಟೇಕ್ ಓನ್ಲಿ ಪ್ರಾಬ್ಲಮ್ಸ್ ಅಂಡರ್ ಹಾಲ್ಸೆ ಮೆಥಡ್, ರೋವನ್ ಮೆಥಡ್ ಅಂಡ್ ಆಲ್ಸೋ ವಾಟ್ ಯು ಕಾಲ್ ಟೇಲರ್ಸ್ ಮೆಥಡ್. ಅದಕ್ಕಾಗಿ ಟೇಲರ್ ಅಂತ ಒಬ್ಬಂತ ವ್ಯಕ್ತಿ, ಟೇಲರ್, FW ಟೇಲರ್ ಏನ್ ಮಾಡಿದ್ದಾನೆ, ಒಂದು ಇದು ಮಾಡಿದ್ದಾನೆ. ಈ ಟೇಲರ್ ಏನ್ ಮಾಡಿದ್ದಾನೆ, ಒಂದು ಮೆಥಡ್, ಆ ಮೆಥಡ್ಗೆ ನಾವೇನಂತ ಕರಿತೀವಿ,
ಡಿಫರೆನ್ಷಿಯಲ್ ಪೀಸ್ ರೇಟ್ ಮೆಥಡ್ ಅಂತ ಡೆವಲಪ್ ಮಾಡಿದ್ದಾನೆ. ಡಿಫರೆನ್ಷಿಯಲ್ ಪೀಸ್ ರೇಟ್ ಮೆಥಡ್ ಅಂತ ಡೆವಲಪ್ ಮಾಡಿದ್ದಾನೆ. ವಾಟ್ ಈಸ್ ದಿಸ್ ಡಿಫರೆನ್ಷಿಯಲ್ ಪೀಸ್ ರೇಟ್ ಮೆಥಡ್? ಆಸ್ ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್, ಡಿಫರೆನ್ಷಿಯಲ್ ಅಂತ ಹೇಳಿದ್ರೆ ಇಲ್ಲಿ ಇವನು ಏನ್ ಮಾಡ್ತಾನೆ, ಎರಡು ತರದ ವೇಜಸ್ ಅನ್ನ ಸೆಟ್ ಮಾಡ್ತಾನೆ. ಕೂಲಿ ಕೊಡ್ಬೇಕಾದ್ರೆ ಎರಡು ತರದ ಕೂಲಿಯನ್ನ ಏನ್ ಮಾಡ್ತಾನೆ, ಸೆಟ್ ಮಾಡ್ತಾನೆ. ಮೊದಲನೇದ್ದು ಹೈ ಸ್ಟ್ಯಾಂಡರ್ಡ್ ಇದ್ದಂತಹ ವ್ಯಕ್ತಿಗೆ ಒಂದು ಕೂಲಿ ಫಿಕ್ಸ್ ಮಾಡ್ತಾನೆ, ಹೈ ಸ್ಟ್ಯಾಂಡರ್ಡ್ ಇದ್ದವನಿಗೆ. ನೆಕ್ಸ್ಟ್ ಒನ್ ಈಸ್ ಲೋ ಸ್ಟ್ಯಾಂಡರ್ಡ್ ಇದ್ದವನಿಗೆ ಒಂದು ಫಿಕ್ಸ್ ಮಾಡ್ತಾನೆ. ಟೂ ಟೈಪ್ಸ್ ಆಫ್ ವೇಜಸ್ ಇಲ್ಲಿ ಕೂಲಿಗಳ ಏನ್ ಸೆಟ್ ಮಾಡ್ತಾನೆ ಅವನು ಎರಡು ವಿಧವಾಗಿ ಇಲ್ಲಿ ವಿಂಗಡಿಸ್ತಾನೆ. ಒಂದು ಹೈ ಸ್ಟ್ಯಾಂಡರ್ಡ್, ಇನ್ನೊಂದು ಲೋ ಸ್ಟ್ಯಾಂಡರ್ಡ್. ಈಗ ನಾವೊಂದು ಇಲ್ಲಿ ಎಕ್ಸಾಂಪಲ್ ತಗೊಳ್ತೀನಿ. ಎಕ್ಸ್ ಮತ್ತು ವಾಯ್ ಅಂತ ಇಬ್ಬರಿದ್ದಾರೆ ವರ್ಕರ್ಸ್. ಎಕ್ಸ್ ಏನ್ ಮಾಡ್ತಾ ಇದ್ದಾನೆ, ಒಂದು ಸ್ಟ್ಯಾಂಡರ್ಡ್ ಟೈಮ್ ಒಂದು 8 hours ಕಂಪನಿ ಕೊಟ್ಟಿದೆ ಅವರಿಗೆ ಕೆಲಸ ಮಾಡೋ ಸಲುವಾಗಿ. 8 hours ಟೈಮ್ ಇಸ್ ಗಿವನ್ ಅಂಡ್ ಕಂಪನಿ ಹ್ಯಾಸ್ ಆಲ್ಸೋ ಡಿಸೈಡೆಡ್ ದ ಸ್ಟ್ಯಾಂಡರ್ಡ್ ಔಟ್ಪುಟ್. ಇಲ್ಲಿ ಕಂಪನಿ ಏನ್ ಮಾಡ್ತಾ ಇದೆ, 8 hours ನಲ್ಲಿ ಎಷ್ಟು ಉತ್ಪಾದನೆ ಮಾಡಬೇಕು ಎಂಬುದನ್ನ ಡಿಸೈಡ್ ಮಾಡಿದೆ. ಈಗ 8 hours ನಲ್ಲಿ ಒಂದು 50 ಯೂನಿಟ್ಸ್ ತಯಾರು ಮಾಡಬೇಕಂತ ಕಂಪನಿ ಏನ್ ಮಾಡಿದೆ, ನಿರ್ಧರಿಸಿದೆ. ಕಂಪನಿ ಏನ್ ಮಾಡಿದೆ, ಸೆಟ್ ಮಾಡಿದೆ. ಪ್ರತಿಯೊಬ್ಬ ವರ್ಕರ್ ಏನ್ ಮಾಡ್ಬೇಕ್ರಿ, 8 ಗಂಟೆಗಳ ಕಾಲ ಕೆಲಸ ಮಾಡಿ 50 ಯೂನಿಟ್ಗಳನ್ನ ಅಲ್ಲಿ ತಯಾರು ಮಾಡಬೇಕು ಅಂತ ಕಂಪನಿ ಡಿಸೈಡ್ ಮಾಡಿದೆ. ಓಕೆ, ಆದ್ರೆ ಇಲ್ಲಿ ಎಕ್ಸ್ ಏನ್ ಮಾಡಿದಾನೆ ಅಂತ ಹೇಳಿದ್ರೆ, ಇವನು 60 ಯೂನಿಟ್ಗಳನ್ನು ತಯಾರು ಮಾಡಿದ್ದಾನೆ. ಎಷ್ಟು ಯೂನಿಟ್ಗಳನ್ನು ತಯಾರು ಮಾಡಿದ್ದಾನೆ, 60 ಯೂನಿಟ್ಗಳನ್ನ. ವಾಯ್ ಏನ್ ಮಾಡಿದಾನೆ, 45 ಯೂನಿಟ್ಗಳನ್ನ ತಯಾರು ಮಾಡಿದ್ದಾನೆ. ಐ ವಿಲ್ ಟೇಕ್ ಒನ್ ಮೋರ್ ಫೆಲೋ ಹಿಯರ್ ಝೆಡ್, ಅಸ್ಯೂಮ್ ದಟ್ ಹಿ ಹ್ಯಾಸ್ ಮೇಡ್ 50 ಯೂನಿಟ್ಸ್. ಇಲ್ಲಿ 3 ಜನರಿಗೆ ನಾವು ತಗೊಂಡಾಗ ಇಲ್ಲಿ ಕಂಪನಿ ಏನ್ ಮಾಡಿದೆ, ಡಿಸೈಡ್ ಮಾಡಿದ್ದೇನು, 8 hours ಎವ್ರಿ ವರ್ಕರ್ ಹ್ಯಾಸ್ ಟು ವರ್ಕ್ ಅಂಡ್ 8 hours ಅವನು ಕೆಲಸ ಮಾಡಿದ್ರೆ, ಜಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹಿಯರ್, ಐ ವಿಲ್ ಆಲ್ಸೋ ಟೇಕ್ ದ ವೇಜಸ್ ಸೆಟ್ ಬೈ ದ ಕಂಪನಿ. ಇಲ್ಲಿ ಕಂಪನಿ ಏನ್ ಮಾಡಿದೆ ಅಂತ ಹೇಳಿದ್ರೆ, ಒಂದು ವೇಜಸ್ ಅನ್ನ ಸೆಟ್ ಮಾಡಿಬಿಟ್ಟಿದೆ. ಆ ವೇಜಸ್ ಏನಿದೆಯಲ್ಲ, ಫಾರ್ ಎಕ್ಸಾಂಪಲ್ ಒಂದು 100 ರೂಪಾಯಿ ಇದೆ ಅಂತ ನಾವು ಭಾವಿಸೋಣ. ₹100 ಇಸ್ ದ ವೇಜ್ ಏನಿದೆಯಲ್ಲ ಸ್ಟ್ಯಾಂಡರ್ಡ್. ಎಷ್ಟು ಕೊಡ್ಬೇಕಂತ ಡಿಸೈಡ್ ಮಾಡಿದೆ, 100 ರೂಪಾಯಿ ಕೊಡ್ಬೇಕಂತ ಡಿಸೈಡ್ ಮಾಡಿದೆ. ಈಗ ಎಕ್ಸ್ ಏನ್ ಮಾಡಿದಾನೆ, ಇಲ್ಲಿ 60 ಯೂನಿಟ್ಸ್ ತಯಾರು ಮಾಡಿದ್ದಾನೆ. 60 ಯೂನಿಟ್ಸ್ ತಯಾರು ಮಾಡಿದ್ರೆ ಅಕಾರ್ಡಿಂಗ್ ಟು ಟೇಲರ್ ಹಿ ಈಸ್ ಎಲಿಜಿಬಲ್ ಟು ಗೆಟ್ ಹೈ ಸ್ಟ್ಯಾಂಡರ್ಡ್ ಪೀಸ್ ರೇಟ್. ಅವನಿಗೆ ಏನ್ ಮಾಡ್ತಾರೆ, ಹೈ ಪೀಸ್ ರೇಟ್ ಕೊಡಬೇಕಾಗ್ತದೆ. ನೆಕ್ಸ್ಟ್ ಒನ್ ಈಸ್ ವಾಯ್ ಏನ್ ಮಾಡಿದಾನೆ, ಕಂಪನಿ ಏನು ಟಾರ್ಗೆಟ್ ಫಿಕ್ಸ್ ಮಾಡಿದೆ 50 ಯೂನಿಟ್ಸ್, ಅದಕ್ಕಿಂತ ಕಡಿಮೆ ಉತ್ಪಾದನೆ ಮಾಡಿದ್ದಾನೆ, 45 ಯೂನಿಟ್ಗಳನ್ನ. ಅದಕ್ಕಾಗಿ ಅವನಿಗೆ ಏನ್ ಮಾಡ್ತಾರೆ, ಲೋ ಸ್ಟ್ಯಾಂಡರ್ಡ್ ಪೀಸ್ ರೇಟ್ ಏನಿದೆಲ್ಲ, ಲೋ ಪೀಸ್ ರೇಟ್ ಅನ್ನ ಫಿಕ್ಸ್ ಮಾಡ್ತಾರೆ. ಅದಕ್ಕಾಗಿ ಇವನಿಗೆ ಹೈ ಕೊಟ್ರೆ ಇವನಿಗೆ ಲೋ ಕೊಡ್ತಾರೆ. ನೆಕ್ಸ್ಟ್ ಒನ್ ಈಸ್ ಮಿಸ್ಟರ್ ಝೆಡ್ ಏನ್ ಮಾಡಿದಾನೆ, ಇನ್ 8 hours ಹಿ ಹ್ಯಾಸ್ ಮೇಡ್ 50 ಯೂನಿಟ್ಸ್. ಅಂದ್ರೆ ಹಿ ಹ್ಯಾಸ್ ಮೆಟ್ ದ ವಾಟ್ ಯು ಕಾಲ್ ದ ಸ್ಟ್ಯಾಂಡರ್ಡ್ ಸೆಟ್ ಬೈ ದ ಕಂಪನಿ. ದಟ್ ಈಸ್ ವೈ ಹಿ ಈಸ್ ಎಲಿಜಿಬಲ್ ಟು ಗೆಟ್ ₹100. ಇವನಿಗೆ 100 ರೂಪೀಸ್ ಕೊಟ್ರೆ ಇವನಿಗೆ 100ಗಿಂತ ಹೆಚ್ಚು ಕೊಡ್ಬೇಕಾಗ್ತದೆ, ಇವನು 100ಗಿಂತ ಕಡಿಮೆ ತಗೊಳ್ತಾನೆ. ಅದನ್ನ ಏನ್ ಮಾಡ್ತಾರೆ, ಅವರು ಫಿಕ್ಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಇಫ್ ದ ವರ್ಕರ್ ಎಂಪ್ಲಾಯಿ reaches this level, if he manufactures more than the standard fixed by the company, assume that he is eligible to get 120% of standard piece rate. Standard piece rate. ಇಲ್ಲಿ ಸ್ಟ್ಯಾಂಡರ್ಡ್ ಪೀಸ್ ರೇಟ್ ಫಿಕ್ಸ್ ಮಾಡಿದ್ದು ಎಷ್ಟಿದೆ, 100 ರೂಪಾಯಿ ಇದೆ. ಸ್ಟ್ಯಾಂಡರ್ಡ್ ಪೀಸ್ ರೇಟ್ ಎಷ್ಟಿದೆ, 100 ರೂಪೀಸ್ ಇದೆ ಅಂತ ನಾವು ಭಾವಿಸೋಣ. ನೆಕ್ಸ್ಟ್ ಒನ್ ಇಸ್, ಇಲ್ಲಿ ಲೋ ಸ್ಟ್ಯಾಂಡರ್ಡ್ ಇದ್ದವನಿಗೆ 80% ಆಫ್ ಸ್ಟ್ಯಾಂಡರ್ಡ್ ಪೀಸ್ ರೇಟ್ ಕೊಡಬೇಕಂತ ಫಿಕ್ಸ್ ಮಾಡಿದ್ದಾರೆ. ಸ್ಟ್ಯಾಂಡರ್ಡ್ ಪೀಸ್ ರೇಟ್. ಜಸ್ಟ್ ಯು ಸಿ, 2 different what you call the piece rates are set by the company. If a worker is reaching this level, high standard, then he will get 120% of standard piece rate. ಅಂದ್ರೆ ಇಲ್ಲಿ ಎಕ್ಸ್ ಎಷ್ಟು ತಗೊಳ್ತಾನೆ ಅಂತ ಹೇಳಿದ್ರೆ, ಇವನಿಗೆ 60 ಯೂನಿಟ್ಸ್ ಇವನು ತಯಾರು ಮಾಡಿದ್ದಾನೆ. 60 ಯೂನಿಟ್ಸ್ ತಯಾರು ಮಾಡಿದ್ದಾನೆ. ಇವನಿಗೆ ಎಷ್ಟು ಕೊಡ್ಲಾಗ್ತದಪ್ಪ ಅಂತ ಹೇಳಿದ್ರೆ 120% ಆಫ್ 100. ಅಂದ್ರೆ ಇದು ಎಷ್ಟು ಬರುತ್ತೆ, 120 ರೂಪೀಸ್ ಕೊಡಬೇಕಾಗ್ತದೆ ಪ್ರತಿ ಯೂನಿಟ್ಗೆ. ಹಿ ಇಸ್ ಎಲಿಜಿಬಲ್ ಟು ಗೆಟ್ ಹೌ ಮಚ್, 120. 120% ಆಫ್ 100 ಅಂತ ಹೇಳಿದ್ರೆ ಏನು, 120% ಆಫ್ 100. 100 ಏನಿದೆಯಲ್ಲ, ವಾಟ್ ಈಸ್ ದಿಸ್,
ದಿಸ್ ಈಸ್ ದ ಸ್ಟ್ಯಾಂಡರ್ಡ್ ರೇಟ್ ಫಿಕ್ಸ್ಡ್ ಬೈ ದ ಕಂಪನಿ. 100 ರೂಪಾಯಿ ಅವರಿಗೆ ಪ್ರತಿ ಯೂನಿಟ್ಗೆ 100 ರೂಪಾಯಿ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಯಾರಿಗೆ 100 ರೂಪಾಯಿ ಕೊಡ್ತಾರೆ ಅವರು? ಯಾರು 50 ಯೂನಿಟ್ಗಳನ್ನು ತಯಾರು ಮಾಡ್ತಾರೆ ಅವರಿಗೆ ಮಾತ್ರ 100 ರೂಪಾಯಿ ಕೊಡಲಾಗ್ತದೆ. 50ಗಿಂತ ಹೆಚ್ಚಿಗೆ ಉತ್ಪಾದನೆ ಮಾಡಿದ್ರೆ ಅವನಿಗೆ ಎಷ್ಟು ಕೊಡಬೇಕು? 120%, ಅಂದ್ರೆ 20% ಎಕ್ಸ್ಟ್ರಾ ಕೊಡಬೇಕು ಅವನಿಗೆ ಅಂತ. 100 ರೂಪಾಯಿ ಪ್ಲಸ್ 20% ಎಕ್ಸ್ಟ್ರಾ ಅದ್ರ ಮೇಲೆ. ಅಂದ್ರೆ ಇಲ್ಲಿ ಏನಾಗುತ್ತೆ, 100 ಗೆಟ್ಸ್ ಕ್ಯಾನ್ಸಲ್ಡ್, ಹಿ ಇಸ್ ಎಲಿಜಿಬಲ್ ಟು ಗೆಟ್ 120. ಇಲ್ಲಿ ಯಾರು 50 ಯೂನಿಟ್ ಗಿಂತ ಹೆಚ್ಚಿಗೆ ಉತ್ಪಾದನೆ ಮಾಡಿದ್ದಾರೆ, ಈವನ್ ಇಫ್ ಹಿ ಮೇಕ್ಸ್ 51 ಯೂನಿಟ್ಸ್, ಹಿ ಇಸ್ ಎಲಿಜಿಬಲ್ ಟು ಗೆಟ್ ₹120, ನಾಟ್ 100 rupees. 100 rupees ಯಾರಿಗೆ ಕೊಡಬೇಕು? ಝೆಡ್ ಗೆ ಕೊಡಬೇಕು. ಯಾಕಂತ ಹೇಳಿದ್ರೆ ಅವನು ಕೇವಲ 50 ಯೂನಿಟ್ಗಳನ್ನು ತಯಾರು ಮಾಡಿದ್ದಾನೆ. ಓಕೆ, ಕಂಪನಿನೂ 50 ಬಯಸ್ತಾ ಇತ್ತು ಇಲ್ಲಿ. ಆದ್ರೆ ಇಲ್ಲಿ ಎಕ್ಸ್ ಏನಿದ್ದಾನ, ಮೋರ್ ಎಫಿಷಿಯಂಟ್ ಇದ್ದಾನೆ, ಅವನು 60 ಯೂನಿಟ್ಸ್ ತಯಾರು ಮಾಡಿದ್ದಾನೆ. ಅದಕ್ಕಾಗಿ ಇಲ್ಲಿ ಕಂಪನಿ ಏನ್ ಮಾಡೋದಿಲ್ಲ, ಅವನಿಗೂ ಸಹ ಸೇಮ್ 100 ರೂಪೀಸ್ ಕೊಡೋದಿಲ್ಲ. ಅವನಿಗೆ ಎಷ್ಟು ಕೊಡ್ತದೆ? 120% ಆಫ್ ಸ್ಟ್ಯಾಂಡರ್ಡ್ ಪೀಸ್ ರೇಟ್ ಕೊಡುತ್ತೆ. ದಟ್ ಈಸ್ ವೈ ಹಿಯರ್ ಮಿಸ್ಟರ್ ಎಕ್ಸ್ ವಿಲ್ ಗೆಟ್ 60 ಯೂನಿಟ್ಸ್ ಇಂಟು 120. ಇವನಿಗೆ ಏನಿದೆಯಲ್ಲ ಇದು ರೆಮ್ಯುನರೇಷನ್ ಕೊಡ್ಲಾಗ್ತದೆ. ಅಂಡ್ ವಾಯ್ ಏನ್ ಮಾಡ್ತಾನೆ? 45 ಯೂನಿಟ್ಸ್ ತಯಾರು ಮಾಡಿದ್ದಾನೆ. ಅಂದ್ರೆ ಹಿ ಹ್ಯಾಸ್ ಮೇಡ್ ದ ಲೋ ಸ್ಟ್ಯಾಂಡರ್ಡ್. ಇಲ್ಲಿ ಲೋ ಲೆವೆಲ್, ಲೋ ಎಫಿಷಿಯನ್ಸಿ ಇದೆ ಎಂದು ಕಂಪೇರ್ ಟು ಮಿಸ್ಟರ್ ಎಕ್ಸ್. ಅದಕ್ಕಾಗಿ ಇವನಿಗೆ ಎಷ್ಟು ಕೊಡ್ತಾರೆ? 80% ಆಫ್ ಸ್ಟ್ಯಾಂಡರ್ಡ್ ಪೀಸ್ ರೇಟ್. 80% ಆಫ್ ಸ್ಟ್ಯಾಂಡರ್ಡ್ ಪೀಸ್ ರೇಟ್ ಅಂದ್ರೆ ಎಷ್ಟಾಗುತ್ತೆ ಇಲ್ರಿ? 80 ರೂಪೀಸ್. ಹೌದಾ? ಅದಕ್ಕಾಗಿ ಇಲ್ಲಿ ಏನಾಗುತ್ತೆ, ಇವನು 100 ರೂಪೀಸ್ ತಗೊಳ್ಳಿಕ್ಕೆ ಎಲಿಜಿಬಲ್ ಆಗೋದಿಲ್ಲ. ಇಫ್ ಯುವರ್ ಎಫಿಷಿಯನ್ಸಿ ಇಸ್ ಲೋ, ದೆನ್ ಯು ವಿಲ್ ಗೆಟ್ ಲೆಸ್ ವೇಜಸ್. ಇಫ್ ಯುವರ್ ಎಫಿಷಿಯನ್ಸಿ ಇಸ್ ಮೋರ್, ದೆನ್ ಯು ಆರ್ ಗೋಯಿಂಗ್ ಟು ಗೆಟ್ ಮೋರ್ ವೇಜಸ್. ಅದಕ್ಕಾಗಿ ಇಲ್ಲಿ ಹೈ ಸ್ಟ್ಯಾಂಡರ್ಡ್ ಮತ್ತು ಲೋ ಸ್ಟ್ಯಾಂಡರ್ಡ್ ಎರಡು ಏನಿದೆಯಲ್ಲ ಅವನು ಏನ್ ಮಾಡ್ತಾನೆ? ಸೆಟ್ ಮಾಡ್ತಾನೆ. ಯಾರು? FW ಟೇಲರ್. If a worker is more efficient, if he is manufacturing more than the standard fixed by the company, then he will get, what you call high standard piece rate ಏನಿದೆಯಲ್ಲ ಅದು ಕೊಡ್ಲಾಗ್ತದೆ. ಆಮೇಲೆ ಯಾರು ಅದಕ್ಕಿಂತ ಕಡಿಮೆ ಉತ್ಪಾದನೆ ಮಾಡ್ತಾರೆ, ಕಂಪನಿ ಏನ್ ಸೆಟ್ ಮಾಡಿದೆ ಅದಕ್ಕಿಂತ ಕಡಿಮೆ ಉತ್ಪಾದನೆ ಮಾಡ್ತಾರೆ, ಅವ್ರಿಗೆ ಏನ್ ಮಾಡ್ತಾರೆ? he will get low standard wages. ಇದನ್ನ ಏನಿದೆಯಲ್ಲ ನಾವು ಅರ್ಥ ಮಾಡ್ಕೊಂಡ್ರೆ ಮುಂದಿನ ಕ್ಲಾಸ್ ದಲ್ಲಿ ಏನ್ ಮಾಡ್ಬೋದು? ವಿ ಕ್ಯಾನ್ ಈಸಿಲಿ ಪ್ರಿಪೇರ್ ವಾಟ್ ದ ಪ್ರಾಬ್ಲಮ್ಸ್. ಈ ಪ್ರಾಬ್ಲಮ್ ಅನ್ನ ನಾವು ಕೊಟ್ಟಾಗ ಈಸಿಯಾಗಿ ನೀವು ಸಾಲ್ವ್ ಮಾಡಬಹುದು. ಅದಕ್ಕಾಗಿ ಈ ವಿಡಿಯೋ ಕಳಿಸ್ತಾ ಇದ್ದೀನಿ. ಇದನ್ನ ಏನ್ ಮಾಡಿ ನೀವು ಚೆನ್ನಾಗಿ ರಿಪೀಟೆಡ್ಲಿ ಯು ಕ್ಯಾನ್ ಸಿ ದಿಸ್ ಒನ್. ಆಮೇಲೆ ತಗೊಂಡು ಇದು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಡ್ರಿ. ಇನ್ ದ ನೆಕ್ಸ್ಟ್ ಕ್ಲಾಸ್ ಮತ್ತೊಂದು ವಿಡಿಯೋ ಮಾಡಿ ನಾನು ನಿಮ್ಗೆ ಏನ್ ಮಾಡ್ತಾ ಇದ್ದೀನಿ, ಕಳಿಸ್ತಾ ಇದ್ದೀನಿ. ಅದರಲ್ಲಿ ಕೇವಲ ಪ್ರಾಬ್ಲಮ್ ಸಾಲ್ವ್ ಮಾಡುವ. ಅಂಡರ್ ರೋವನ್ ಮೆಥಡ್ ಯಾವ ರೀತಿಯಾಗಿ ಮಾಡ್ತೀವಿ, ಹಾಲ್ಸೆ ಮೆಥಡ್ ನಲ್ಲಿ ಯಾವ ರೀತಿಯಾಗಿ ಮಾಡ್ತೀವಿ, ಆಮೇಲೆ ಯಾವ್ದಿದ್ದು FW ಟೇಲರ್, ಟೇಲರ್ಸ್ ಮೆಥಡ್ ಡಿಫರೆನ್ಶಿಯಲ್ ಪೀಸ್ ರೇಟ್ ಸಿಸ್ಟಮ್ ಇದೆ, ಅದರ ಅಡಿಯಲ್ಲಿ ಯಾವ ರೀತಿಯಾಗಿ ನಾವು ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡ್ಬೇಕು ಎಂಬುದನ್ನ ಸ್ವಲ್ಪ ಒಂದು ಎರಡೆರಡು ಪ್ರಾಬ್ಲಮ್ ನಾನು ಸಾಲ್ವ್ ಮಾಡಿ ನಿಮಗೆ ಹಾಕ್ತೇನೆ. ಅದಕ್ಕಾಗಿ ನಿಮ್ಗೆ ಏನಾದ್ರೂ ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ನೀವೇನ್ ಮಾಡಿ, ಇದಕ್ಕೆ ನನಗೆ ಮೆಸೇಜ್ ಹಾಕ್ಬಿಡಿ. ದೆನ್ ಐ ವಿಲ್ ಕ್ಲಿಯರ್ ಯುವರ್ ಡೌಟ್ಸ್. ಓಕೆ.